ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟದ ವಿಚಾರವಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ. ಜೊತೆಗೆ ಈಗ ಗಾಯಗೊಂಡಿರುವವರ ಪರಿಸ್ಥಿತಿ ಹೇಗಿದೆ? 5 ಗಾಯಾಳುಗಳ ಪೈಕಿ ಓರ್ವನ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಇದೆ. ವೈದೇಹಿ ಆಸ್ಪತ್ರೆಯಲ್ಲಿ ಫಾರೂಕ್ ದೀಪಾಂಶುಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಉಳಿದ 3ಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. 5 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ತುರ್ತು ವಿಭಾಗದಲ್ಲಿ ಸ್ವರ್ಣ ನಾರಾಯಣಪ್ಪಗೆ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಯತ್ತ ಆಗಮಿಸ್ತಿರುವಂತಹ ಗಾಯಾಳುಗಳ ಸಂಬಂಧಿಕರು ಸಹಜವಾಗಿಯೇ ಒಂದು ಆತಂಕ ಇರುತ್ತೆ. ಅದರಲ್ಲೂ ನಮ್ಮವ್ರಿಗೆ ಅಲ್ಲಿ ಏಟಾಗಿದೆ ಅಂತ ಅಂದಾಗ, ಎಲ್ಲೋ ಬ್ಲಾಸ್ಟ್ ಆಗಿದೆ ಅಂತ ಕೇಳಿದಾಗಲೇ ಪ್ಯಾನಿಕ್ ಆಗ್ತಾರೆ. ವೈದ್ಯರು ಪೊಲೀಸರು ಈಗ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಅವರ ಕುಟುಂಬದವರಿಗೆ ಕೊಡ್ತಿದ್ದಾರೆ, ಸೇಫ್ ಯಾರ್ಯಾರು ಹೇಗಿದೆ ಆರೋಗ್ಯ ವಿಚಾರ ಅಂತ. ಸೊ ವೈದೇಹಿ ಆಸ್ಪತ್ರೆಯಲ್ಲಿ ಫಾರೂಕ್ ದೀಪಾಂಶುಗೆ ಈಗ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಬ್ಲಾಸ್ಟ್ನಲ್ಲಿ 5ರಿಗೆ ಗಾಯ ಆಗಿದೆ. ಜೊತೆಗೆ ಅಲ್ಲಿ 5 ಕೂಡ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋರು ಅಂತ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ. ಮುಂದಿನ ಹಂತದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀವಿ ಇವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅವರ ಫ್ಯಾಮಿಲಿ ಅವರು ಈಗ ಸಹಜವಾಗಿ ನೀವು ಈಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಪ್ಯಾನಿಕ್ ಆಗಿದ್ದಾರೆ. ಆಗಲೇ ಹೇಳಿದ ಹಾಗೆ ಬೆಂಗಳೂರಿನಲ್ಲೆಲ್ಲ ಒಂದು ಬ್ಲಾಸ್ಟ್ ಆಗಿದೆ ಅಂತಂದಾಗಲೇ ಬೆಂಗಳೂರಿನ ಪ್ರತಿಯೊಬ್ಬರ ಕಿವಿ ಕೂಡ ಶಾರ್ಪ್ ಆಗುತ್ತೆ, ಭಯ, ಒಂದು ಪ್ಯಾನಿಕ್ ಆಗುವಂಥದ್ದಾಗುತ್ತೆ. ಏನಾಯಿತು, ಏನು ಬ್ಲಾಸ್ಟ್ ಅಂತ. ಅಂಥದ್ರಲ್ಲಿ ಅವರ ಕುಟುಂಬದವರಿಗೆ ಏನೋ ಆಗಿದೆ, ಈ ಒಂದು ಬ್ಲಾಸ್ಟ್ನಲ್ಲಿ ಏಟ್ ಆಗಿದೆ, ಇಂಜುರಿ ಆಗಿದೆ ಅಂತಂದಾಗ ನೀವು ಗೆಸ್ ಮಾಡ್ಬೋದು ಹೇಗೆ ಒಂದು ಭಯ ಇರುತ್ತೆ, ಒಂದು ಆತಂಕ ಇರುತ್ತೆ ಅಂತ. ಸೊ ಹಾಗಾಗಿ ಆಸ್ಪತ್ರೆಗೆ ಈಗ ಆಗಮಿಸ್ತಿದ್ದಾರೆ. ಸೊ ವೈದೇಹಿ ಆಸ್ಪತ್ರೆಯಲ್ಲಿ ಫಾರೂಕ್ ಹಾಗೆ ದೀಪಾಂಶು ಅನ್ನೋರಿಗೆ ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದಾರೆ. ಇನ್ನು ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಉಳಿದಂಥ 3ಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಸುಟ್ಟ ಗಾಯಗಳಾಗಿದ್ದಾವೆ. ಬ್ಲಾಸ್ಟ್ನ ತೀವ್ರತೆ ಅಷ್ಟು ಮಟ್ಟಿಗಿತ್ತು. ಭಾಳ ದೂರಕ್ಕೆ, ವೈಟ್ಫೀಲ್ಡ್ನಿಂದ ದೂರಕ್ಕೆ ಆ ಸೌಂಡ್ ಕೇಳಿದೆ ಅನ್ನೋದು ಕೂಡ ಬ್ಲಾಸ್ಟ್ ಆಗಿರೋದು. ಸೊ ಸ್ಫೋಟದ ಭಯಾನಕ ಸದ್ದಿಗೆ ಜನ ಅಲ್ಲಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಯಾರು ಆ ಬ್ಲಾಸ್ಟ್ನ ಹತ್ತಿರದಲ್ಲೇ ಇದ್ದರು ಅವರಿಗೆ ಗಾಯಗಳಾಗಿವೆ. ಅದರಲ್ಲಿ ಓರ್ವನ ಸ್ಥಿತಿ ಈಗ ಕ್ರಿಟಿಕಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ವೈದೇಹಿ ಆಸ್ಪತ್ರೆಯಲ್ಲಿ ಫಾರೂಕ್ ಮತ್ತು ದೀಪಾಂಶುಗೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಉಳಿದ 3ರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಿರುವಂಥದ್ದು. ನೀವೀಗ ಸ್ಪಾಟನ್ನು ಕೂಡ TV9 ಮೂಲಕ ಗಮನಿಸ್ತಾ ಇದ್ದೀರಾ.